ನಾವಿವತ್ತು ಹೆಣ್ಮಕ್ಳು ಹೋಯ್ತೀವಿ ಕಿವಿ ಚುಚ್ಚಿಸೋಕ್ಕೆ. ಯಾರಿಗೆ ಅಂದರೆ ನಮ್ಮ ಚಿಕ್ಕಮ್ಮ ಪಾಪುಗೆ. ಮುಂದೆ ಏನೇನು ಅಂತ ಕ್ಲಿಪ್ಪಿಂಗ್ ಆಗ್ತಿದೆ ನಾನು ತೋರಿಸ್ತೀನಿ. ಫೈನಲ್ ನಾವು ಕಿವಿ ಚುಚ್ಚಿಸ್ತವ ಬಂದು ಕಿವಿ ಇವಾಗ ಚುಚ್ಚಬೇಕಾದ್ರೆ ಎಷ್ಟು ಹತ್ತ ಅಂದರೆ ಯಪ್ಪ ನಮಗೆ ನೋಡೋಕ್ಕೆ ಒಂಥರ ಆಗೋದು. ಸೊ ಅಷ್ಟು ಹತ್ಬಿಟ್ಟ. ಫೈನಲ್ ಎಲ್ಲ ಮುಗೀತು. ಎಲ್ಲರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಆಮೇಲೆ ಎಲ್ಲಿ ಊಟ ಮಾಡೋದು ಅಂತ ಮಾತಾಡ್ಕೊಂಡು ಆಮೇಲೆ ನೆಕ್ಸ್ಟ್ ನಾವು ಹೋಗಿದ್ದೆ ಹೋಟೆಲ್ ಕಡೆ, ಉಡುಪಿ ಹೋಟೆಲ್. ಸೊ ಎಲ್ಲ ಹೋಗಿ ಕುಂತ್ಕೊಂಡು ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುಧಾ ಚಿನ್ನು ಮಾತಾಡ್ತಾ ಇರೋದು. ಸೊ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗಿ ಲಿಂಕ್ ಹಾಕಿರ್ತೀನಿ, ಸೊ ಚೆಕ್ ಮಾಡಿ. ಸೊ ಎಲ್ಲರೂ ಅವ್ರವ್ರ ಇಷ್ಟ ಬಂದಿರೋ ತೊಗೊಂಡ್ರು. ನಾನು ರೋಟಿ ತೊಗೊಂಡೆ. ಬಟ್ ರೋಟಿಗಿನ್ನ ರೊಟ್ಟಿನೇ ಮನೇಲಿ ಮಾಡ್ಕೊಂಡು ತಿಂತಾರಲ್ಲ ಅದೇ ಬೆಸ್ಟು ಅನಿಸ್ಬಿಡ್ತು ನನಗೆ. ಅಲ್ಲಿ ಏನು ಊಟನೂ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಯಾರಿಗೂ ಕೂಡ ಇಷ್ಟ ಆಗಲಿಲ್ಲ. ಅಮೌಂಟು ಕೂಡ ಬಜೆಟಲ್ಲೇ ತೊಗೊಂಡ್ರು, ಏನು ತಗೋಬೇಡ. ಹೇಳ್ತಾರಲ್ಲ ಫುಟ್ಪಾತ್ ಮೇಲೆ ತಿನ್ನೋ ಟೇಸ್ಟೇ ಒಂಥರ, ಹೋಗಲ್ಲಿ ತಿನ್ನೋ ಹೈಜೆನಿಕ್ ಇರ್ತೈತೆ ಅಂತ ಹೋಯ್ತೀವಿ, ಬಟ್ ಅಲ್ಲಿ ಟೇಸ್ಟೇ ಇರಲ್ಲ. ಸೊ ನನಗೇನು ಆಮೇಲೆ ಹಂಗೆ ನಾನು ನನ್ನ ಅಣ್ಣ ತಂಗಿ ಒಂದು ರೀಲ್ಸ್ ಮಾಡೋಣ ಜ್ಯೂಸಲ್ಲಿ ಅಂದ್ಬಿಟ್ಟು. ಎಷ್ಟೇ ಹೇಳ್ತಾರೆ ಏನಂತ, ಬೇರೆಯವರು ನಮ್ಮನ್ನು ಬಿಟ್ಟೋದ್ರು ಅಕ್ಕ ತಂಗಿ ಸಂಬಂಧ ಯಾವತ್ತೂ ಬಿಟ್ಟೋಗಲ್ಲ, ಸಾಯೋವರೆಗೂ ಇರುತ್ತೆ. ಅದು ನಿಜಾನೇ. ಯಾವನೋ ಬಿಟ್ಟೋದ ಯಾವಳೋ ಬಿಟ್ಟೋದ್ಲಗಿನ್ನ ಆ ಪ್ರೀತಿ ಇದೆಯಲ್ಲ ಅದು ದುಡ್ಡಿಗೂ ವ್ಯಾಲ್ಯೂ ಇರಲ್ಲ, ಮತ್ತೊಂದಕ್ಕೂ ವ್ಯಾಲ್ಯೂ ಇರಲ್ಲ. ಬಟ್ ಬೇರೆಯವರು ದುಡ್ಡಿಗೂ ಈಯಾಡಿಸ್ಬಿಡ್ತಾರೆ, ನಮ್ಮ ಹತ್ರ ಏನೂ ಇರಲ್ಲ. ನಮ್ಮ ಹತ್ರ ಐತೆ ಅಂತ ಕೊಚ್ಕೊಳ್ಳೋಕ್ಕಾಗುತ್ತಾ? ಅದೇ ಈ ಪ್ರೀತಿ ಮುಂದೆ ಯಾವ ದುಡ್ಡೂ ಕಮ್ಮಿ, ಎಲ್ಲನೂ ಕಮ್ಮಿ. ನಮ್ಮ ಮನಸ್ಸೊಂದು ಚೆನ್ನಾಗಿದ್ರೆ ಅದು ಲಾಸ್ಟ್ವರೆಗೂ ಆ ಪ್ರೀತಿ ಅನ್ನೋದು ಇರುತ್ತಲ್ಲ, ಇಟ್ ಈಸ್ ಗುಡ್. ದುಡ್ಡು ಬೇಕು, ಅದು ಏನಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಬೇಕು. ಮನುಷ್ಯನೇ ದುಡ್ಡಲ್ಲಿ ಈಯಾಡಿಸ್ಬಾರ್ದು. ನನ್ನನ್ನು ತುಂಬ ಈಯಾಡಿಸಿದ್ದಾರೆ, ನೋಡೋಣ ಅವ್ರ ಲೈಫ್ ಲಾಂಗ್ ಹಂಗೆ ಇರ್ತಾರಾ ಅಂತ. ಸೊ ನನ್ನ ಇವಳ ಪ್ರೀತಿ ಮಾತ್ರ ಬಾಂಡ್ ಮಾತ್ರ ತುಂಬ ಚೆನ್ನಾಗಿದೆ.